ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ನ ತಿಳ್ಕೊತಾ ಹೋಗೋಣ. ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಅದರಲ್ಲಿ ಫಸ್ಟ್ ಒನ್ ಏನು ಅಂದರೆ ಐಡೆಂಟಿಫೈಸ್ ಕಸ್ಟಮರ್ ನೀಡ್ಸ್. ಮಾರ್ಕೆಟಿಂಗ್ ಅನ್ನೋದು ಯಾವುದಕ್ಕೆ ಹೆಲ್ಪ್ ಮಾಡ್ತೈತಿ? ಕಸ್ಟಮರ್ ನೀಡ್ಸ್ ಮತ್ತು ವಾಂಟ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಸರಿನಾ? ಮಾರ್ಕೆಟಿಂಗ್ ಹೆಲ್ಪ್ಸ್ ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್ ವಾಟ್ ಕಸ್ಟಮರ್ಸ್ ನೀಡ್ ಆ್ಯಂಡ್ ವಾಂಟ್. ಮಾರ್ಕೆಟಿಂಗ್ ಅನ್ನೋದು ಬಿಸ್ನೆಸ್ಗಳಿಗೆ ಹೆಲ್ಪ್ ಮಾಡ್ತೈತಿ. ಯಾವ ಥರ ಹೆಲ್ಪ್ ಮಾಡ್ತೈತಿ? ಕಸ್ಟಮರ್ಸ್ಗೆ ಯಾವ ಥರ ನೀಡ್ ಇದೆ, ಯಾವ ಥರ ಅವ್ರ ವಾಂಟ್ಸ್ ಇದೆ ಅನ್ನೋದನ್ನ ಬಿಸ್ನೆಸ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತೈತಿ. ಇದರಿಂದ ಏನಾಗ್ತೈತಿ, ಬಿಸ್ನೆಸ್ಸು ಕಸ್ಟಮರ್ಸಿಗೆ ತಕ್ಕಂಗೆ, ಅವ್ರಿಗೆ ತಕ್ಕಂಗೆ ಪ್ರಾಡಕ್ಟ್ ಮತ್ತು ಸರ್ವಿಸಸ್ನ ಕಸ್ಟಮೈಸ್ ಮಾಡೋಕ್ಕೆ ಅಥವಾ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಸರಿನಾ? ನೆಕ್ಸ್ಟ್ ಒನ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಮಾರ್ಕೆಟಿಂಗ್ ಅನ್ನೋದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೆಲ್ಪ್ ಮಾಡ್ತೈತಿ. ಅದು ಯಾವ ಥರ ಹೆಲ್ಪ್ ಮಾಡ್ತೈತಿ ಅಂದರೆ ಇಟ್ ಪ್ರೊವೈಡ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ದಟ್ ಮೀಟ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್, ಇನ್ಕ್ರೀಸಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಲಾಯಲ್ಟಿ. ಸರಿನಾ? ಇವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೆಲ್ಪ್ ಮಾಡ್ತೈತಿ. ಯಾವ ಥರ ಹೆಲ್ಪ್ ಮಾಡ್ತೈತಿ ಅಂದರೆ ಮಾರ್ಕೆಟಿಂಗ್ ಅನ್ನೋದು ಕಸ್ಟಮರ್ ನೀಡ್ಸ್ ಮತ್ತು ವಾಂಟ್ಸಿಗೆ ತಕ್ಕಂಗೆ ಅವ್ರಿಗೆ ಬೇಕಾಗಿರೋ ಥರ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸಸ್ನಾಗಿರ್ಬೋದು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡೋದ್ರ ಮುಖಾಂತರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಇನ್ಕ್ರೀಸ್ ಮಾಡ್ತೈತಿ. ಸರಿನಾ? ಅಷ್ಟಲ್ಲದೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರ್ತೈತೋ ಅದನ್ನು ಫುಲ್ಫಿಲ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡ್ತೈತಿ. ಇದರಿಂದ ಏನಾಗ್ತೈತಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಲಾಯಲ್ಟಿ ಎರಡೂ ಕೂಡ ಇನ್ಕ್ರೀಸ್ ಆಗ್ತೈತಿ. ನೆಕ್ಸ್ಟ್ ಒನ್, increase sales and profit. Effective marketing attracts more customers, increases sales and improves business profitably. ಮಾರ್ಕೆಟಿಂಗ್ ಅನ್ನೋದು ಸೇಲ್ಸ್ ಮತ್ತು ಪ್ರಾಫಿಟ್ನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತೆ. ಸರಿನಾ? ಇವಾಗ ಕಸ್ಟಮರಿಗೆ ಬೇಕಾಗಿರೋ ಥರ ಪ್ರಾಡಕ್ಟ್ ಮತ್ತು ಸರ್ವಿಸಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಏನು ಮಾಡ್ತೈತಿ, ಕಸ್ಟಮರು ಆಟೋಮೆಟಿಕ್ಲಿ ಆ ಪ್ರಾಡಕ್ಟ್ನಾಗಿರ್ಬೋದು, ಸರ್ವಿಸಸ್ನಾಗಿರ್ಬೋದು ಬೈ ಮಾಡ್ತಾರೆ. ಇದರಿಂದ ಏನಾಗ್ತೈತಿ, ಕಂಪ್ನಿಗೆ ಸೇಲ್ಸ್ ಜಾಸ್ತಿ ಆಗ್ತೈತಿ. ಒನ್ಸ್ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆಲ್ಲ ಪ್ರಾಫಿಟ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ತೈತಿ. ನೆಕ್ಸ್ಟ್ ಒನ್, creates employment opportunity. Marketing generates jobs in sales, advertising, market research, digital marketing, logistics and customer service. ಮಾರ್ಕೆಟಿಂಗ್ ಅನ್ನೋದು ಏನು ಮಾಡ್ತೈತಿ ಅಂದರೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ತೈತಿ. ಸರಿನಾ? ಫಾರ್ ಎಕ್ಸಾಂಪಲ್, ಇವಾಗ ಮಾರ್ಕೆಟಿಂಗ್ ಡೆವಲಪ್ ಆದಾಗೆಲ್ಲ ಏನಾಗ್ತೈತಿ, ಜಾಬ್ಸು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಬಂದಿದೆ ಅಂದ ತಕ್ಷಣ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡೋಕ್ಕೆ ಎಂಪ್ಲಾಯೀಸ್ ಬೇಕು. ಸರಿನಾ? ಆ ಎಂಪ್ಲಾಯೀಸ್ನ ಅಪಾಯಿಂಟ್ ಮಾಡೋದ್ರ ಮುಖಾಂತರ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ದಂಗೆ ಆಗ್ತೈತಿ. ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗಲ್ಲಿ ತುಂಬಾ ಪ್ರೊಸೆಸ್ ಇದ್ದಾವೆ. ಅಡ್ವರ್ಟೈಸ್ಮೆಂಟ್ ಅದು ಒಂದು ಮಾರ್ಕೆಟಿಂಗ್ನ ಪ್ರೊಸೆಸ್ ಆಗಿರ್ತೈತಿ. ಆ ಅಡ್ವರ್ಟೈಸಿಂಗ್ ಮಾಡೋಕ್ಕೆ ಪರ್ಸನ್ಸ್ ಬೇಕೇ ಬೇಕು. ಅದರಲ್ಲಿ ಎಷ್ಟೊಂದು ಜಾಬ್ ಅಪಾರ್ಚುನಿಟಿ ಸಿಗ್ತಾ ಹೋಗ್ತವೆ ಪ್ರತಿಯೊಬ್ಬರಿಗೂ. ಸರಿನಾ? ಅಲ್ಲಿ ಕೂಡ ಜಾಬ್ ಅಪಾರ್ಚುನಿಟಿ ಕ್ರಿಯೇಟ್ ಆಗ್ತೈತಿ. ಇವಾಗ ಮಾರ್ಕೆಟ್ ರಿಸರ್ಚಲ್ಲಿ ಹೇಗೆ ಕ್ರಿಯೇಟ್ ಆಗ್ತೈತಿ ಅಂದರೆ, ಮಾರ್ಕೆಟ್ ರಿಸರ್ಚ್ ಅಂದರೆ ನಾವು ಸರ್ವೆನ ಕಂಡಕ್ಟ್ ಮಾಡೋದಾಗಿರ್ಬೋದು, ಇಲ್ಲ ಓಲ್ಡ್ ಪ್ರೀವಿಯಸ್ ಡಾಟಾನ ಕಲೆಕ್ಟ್ ಮಾಡೋದಾಗಿರ್ಬೋದು ಆಗಿರ್ತೈತೆ. ಸರಿನಾ? ಅಲ್ಲಿ ಸರ್ವೆನ ಕಂಡಕ್ಟ್ ಮಾಡಬೇಕು ಅಂದರೆ ಸರ್ವೆ ಮಾಡೋಕ್ಕೆ ಎಂಪ್ಲಾಯೀಸ್ ಬೇಕು. ಅದಕ್ಕೆ ನಾವು ಎಂಪ್ಲಾಯೀಸ್ನ ಅಪಾಯಿಂಟ್ ಮಾಡ್ಕೊತೀವಿ. ಹೀಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ತಾ ಹೋಗ್ತೈತಿ. ದ ನೆಕ್ಸ್ಟ್ ಒನ್, ಸಪೋರ್ಟ್ ಎಕನಾಮಿಕ್ ಡೆವಲಪ್ಮೆಂಟ್. ಮಾರ್ಕೆಟ್ ಜನರೇಟ್ಸ್ ಜಾಬ್ಸ್ ಇನ್ ಸೇಲ್ಸ್, ಅಡ್ವರ್ಟೈಸಿಂಗ್, ಮಾರ್ಕೆಟ್ ರಿಸರ್ಚ್. ಈಗ ಸಪೋರ್ಟ್ಸ್ ಎಕನಾಮಿಕ್ ಡೆವಲಪ್ಮೆಂಟ್. ಮಾರ್ಕೆಟಿಂಗ್ ಅನ್ನೋದು ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡ್ತೈತಿ. ಯಾವ ಥರ ಅಂದರೆ, ಇವಾಗ ಮಾರ್ಕೆಟಿಂಗ್ ಅನ್ನೋದು ಜಾಬ್ನ ಕ್ರಿಯೇಟ್ ಮಾಡ್ತೈತಿ. ಸರಿ? ಜಾಬ್ ಅಪಾರ್ಚುನಿಟಿ ಅಂದರೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ತೈತಿ. ಅದನ್ನು ಕ್ರಿಯೇಟ್ ಮಾಡೋದ್ರಿಂದ ಏನಾಗ್ತೈತಿ, ಎಕನಾಮಿಕ್ಕು ಡೇ ಬೈ ಡೇ ಡೆವಲಪ್ ಆಗ್ತಾ ಹೋಗ್ತೈತಿ. ದ ನೆಕ್ಸ್ಟ್ ಒನ್, ಬಿಲ್ಡ್ ಬ್ರ್ಯಾಂಡ್ ಇಮೇಜ್. Strong marketing creates a positive reputation and helps customers recognize and trust the brand. ಇವಾಗ ನಾವು ಯಾವುದೋ ಒಂದು ಪ್ರಾಡಕ್ಟ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂದರೆ ನಾವು ಮತ್ತೆ ಅದೇ ಬ್ರ್ಯಾಂಡ್ ಪ್ರಾಡಕ್ಟ್ನೇ ಪರ್ಚೇಸ್ ಮಾಡ್ತಾ ಹೋಗ್ತೀವಿ. ಇದರಿಂದ ಏನಾಗ್ತೈತಿ, ಬ್ರ್ಯಾಂಡ್ ರೆಪ್ಯುಟೇಷನ್ ಜಾಸ್ತಿ ಆಗ್ತಾ ಹೋಗ್ತೈತಿ. ಅದಲ್ಲದೆ ಮಾರ್ಕೆಟಿಂಗ್ನಲ್ಲಿ ಏನಾಗ್ತೈತಿ, ಆ ಬ್ರ್ಯಾಂಡ್ ಇಮೇಜು ಬೆಳೀತಾ ಹೋಗ್ತೈತಿ. ಇದರಿಂದ ಮಾರ್ಕೆಟಿಂಗ್ ಅನ್ನೋದು ಬ್ರ್ಯಾಂಡ್ ಇಮೇಜ್ನ ಬಿಲ್ಡ್ ಮಾಡೋಕ್ಕೂ ಸಹ ಹೆಲ್ಪ್ ಮಾಡ್ತೈತಿ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್. ಕ್ರಿಯೇಟ್ಸ್ ಕಸ್ಟಮರ್ ಅವೇರ್ನೆಸ್. ಇವಾಗ ಮಾರ್ಕೆಟಿಂಗ್ ಅನ್ನೋದು ಕಸ್ಟಮರ್ಸ್ಗೆ ಪ್ರಾಡಕ್ಟ್ ಮೇಲಿರೋ ಅವೇರ್ನೆಸ್ನ ಮೂಡಿಸ್ತಾ ಹೋಗ್ತೈತಿ. ಹೇಗೆ ಅಂದರೆ, ಮಾರ್ಕೆಟಿಂಗ್ ಇನ್ಫಾರ್ಮ್ಸ್ ಕಸ್ಟಮರ್ಸ್ ಅಬೌಟ್ ದ ನ್ಯೂ ಪ್ರಾಡಕ್ಟ್, ಪ್ರೈಸ್, ಆಫರ್ ಆ್ಯಂಡ್ ಪ್ರಾಡಕ್ಟ್ ಬೆನಿಫಿಟ್ಸ್
ಥ್ರೋ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪ್ರಮೋಷನ್. ಇವಾಗ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಅದರ ಅವೇರ್ನೆಸ್ ಇರಬೇಕು. ಆ ಪ್ರಾಡಕ್ಟಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ, ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಎಕ್ಸ್ಪೈರಿ ಡೇಟ್ ಯಾವಾಗ ಐತಿ ಅನ್ನೋದು ಇದೆಲ್ಲದನ್ನು ನಮಗೆ ಗೊತ್ತಿರಬೇಕು. ಸೊ ಅದಕ್ಕಂತಲೇ ಏನು ಮಾಡ್ತಾರೆ, ಕಂಪ್ನಿಯವರು ಆ ಎಲ್ಲ ಇನ್ಫಾರ್ಮೇಷನ್ನು ಪ್ರಾಡಕ್ಟ್ ಮೇಲೆ ಡಿಸ್ಪ್ಲೇ ಮಾಡಿರ್ತಾರೆ, ಇಲ್ಲ ಹಾಕಿರ್ತಾರೆ, ಪ್ಯಾಕೇಜಲ್ಲಿ ಇರ್ತೈತಿ. ಇವಾಗ ಅಷ್ಟಲ್ಲದೆ ಈಗ ಅಡ್ವರ್ಟೈಸ್ಮೆಂಟಲ್ಲಿ ಕೂಡ ಹೇಳಿರ್ತಾರೆ. ಇಲ್ಲಾಂದರೆ ಯಾವುದೋ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಹೇಳಿರ್ತಾರೆ ಆ ಪ್ರಾಡಕ್ಟಲ್ಲಿ ಏನೇನೆಲ್ಲ ಯೂಸ್ ಐತಿ, ಯಾರೆಲ್ಲ ಯೂಸ್ ಮಾಡ್ಬೋದು, ಯಾರೆಲ್ಲ ಯೂಸ್ ಮಾಡಬಾರ್ದು, ಮತ್ತು ಮ್ಯಾನುಫ್ಯಾಕ್ಚರ್ ಡೇಟ್ ಯಾವಾಗಿದೆ, ಮ್ಯಾನುಫ್ಯಾಕ್ಚರ್ ಯಾವಾಗ ಆಗಿದೆ, ಅಲ್ಲದೆ ಅದು ಎಕ್ಸ್ಪೈರಿ ಡೇಟು ಕೂಡ ಯಾವಾಗಿದೆ ಅನ್ನೋದನ್ನು ಎಲ್ಲ ಫುಲ್ ಇನ್ ಡೀಟೇಲಾಗಿ ಹೇಳಿರ್ತಾರೆ. ಇದರಿಂದ ಏನಾಗ್ತೈತಿ, ಕಸ್ಟಮರ್ಸು ಆ ಪ್ರಾಡಕ್ಟ್ ಮೇಲೆ ಅವೇರ್ನೆಸ್ ಮೂಡಿಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತೈತಿ. ಸರಿನಾ? ನೆಕ್ಸ್ಟ್ ಒನ್, ಎನ್ಕರೇಜ್ ಇನೋವೇಷನ್. ಕಸ್ಟಮರ್ ಫೀಡ್ಬ್ಯಾಕ್ ಕಲೆಕ್ಟೆಡ್ ಥ್ರೂ ಮಾರ್ಕೆಟಿಂಗ್ ಹೆಲ್ಪ್ಸ್ ಬಿಸ್ನೆಸಸ್ ಇಂಪ್ರೂವ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಆ್ಯಂಡ್ ಡೆವಲಪ್ ನ್ಯೂ ಒನ್. ಇವಾಗ ಫಾರ್ ಎಕ್ಸಾಂಪಲ್ ಎನ್ಕರೇಜ್ ಇನೋವೇಷನ್. ಮಾರ್ಕೆಟಿಂಗ್ ಅನ್ನೋದು ಯಾವುದಕ್ಕೆಲ್ಲ ಹೆಲ್ಪ್ ಮಾಡ್ತೈತಿ ಅಂದರೆ ಇನೋವೇಷನ್ಸ್ನ, ಇವಾಗ ಹೊಸ ಇನೋವೇಷನ್ಸ್ನ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ, ಅದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತೈತಿ. ಸರಿಯಾ? ಇವಾಗ ಕಸ್ಟಮರ್ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರ್ತೀವಿ, ಅದು ಡೇ ಬೈ ಡೇ ಏನಾಗ್ತೈತಿ, ಮುಂಚೆ ಕ್ವಾಲಿಟಿ ಚೆನ್ನಾಗಿರ್ತೈತಿ, ಬರ್ತಾ ಕ್ವಾಲಿಟಿ ಅದರದ್ದು ಕಡಿಮೆ ಇರ್ತೈತಿ. ಅವಾಗ ಏನು ಮಾಡ್ತಾರೆ, ಕಸ್ಟಮರ್ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡಿದಾಗ ಕಸ್ಟಮರ್ ಹೇಳಿರ್ತಾರೆ ಫೀಡ್ಬ್ಯಾಕಲ್ಲಿ, ಸರಿನಾ, ಪ್ರಾಡಕ್ಟು ಕ್ವಾಲಿಟಿ ಲೋ ಇದೆ ಅಂತ. ಆಗ ಏನು ಮಾಡ್ತಾರೆ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಮತ್ತು ಅದನ್ನು ಆ ಕ್ವಾಲಿಟಿನ ಮತ್ತೆ ಇನ್ಕ್ರೀಸ್ ಮಾಡೋಕ್ಕೆ ಏನೆಲ್ಲ ಇನೋವೇಷನ್ಗಳು ಬೇಕೋ ಅದನ್ನೆಲ್ಲ ಮಾಡೋಕ್ಕೆ ಬಿಸ್ನೆಸ್ಸು ಎಫರ್ಟ್ ಆಗ್ತೈತಿ. ಇದರಿಂದ ಏನಾಗ್ತೈತಿ, ಹೊಸ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಹೊಸ ಇನೋವೇಷನ್ಸು ಮಾರ್ಕೆಟಿಂಗಲ್ಲಿ ಬೆಳೀತಾ ಹೋಗ್ತವೆ. ಸರಿನಾ? ನೆಕ್ಸ್ಟ್ ಒನ್, ಪ್ರೊವೈಡ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ಮಾರ್ಕೆಟಿಂಗ್ ಹೆಲ್ಪ್ಸ್ ಬಿಸ್ನೆಸಸ್ ಡಿಫ್ರೆನ್ಶಿಯೇಟ್ ದೆಮ್ಸೆಲ್ಫ್ ಫ್ರಮ್ ಕಾಂಪಿಟೇಟರ್ ಬೈ ಆಫರಿಂಗ್ ಬೆಟರ್ ವ್ಯಾಲ್ಯೂ, ಕ್ವಾಲಿಟಿ ಆರ್ ಸರ್ವಿಸಸ್. ಇವಾಗ ಪ್ರೊವೈಡ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಮಾರ್ಕೆಟಲ್ಲಿ ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಮಾಡ್ತೈತಿ ಮಾರ್ಕೆಟಿಂಗ್ ಅನ್ನೋದು. ಸರಿನಾ? ಯಾವ ಥರ ಅಂದರೆ, ಇವಾಗ ನಮ್ಮ ಕಾಂಪಿಟೇಟರ್ ಯಾರೋ ನಮಗಿಂತ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದರೆ ಆವಾಗ ನಮಗೇನು ಅನ್ನಿಸ್ತೈತಿ, ನಾವು ಅವ್ರಿಗಿನ ಚೆನ್ನಾಗಿರೋ ಕ್ವಾಲಿಟಿನ ಪ್ರೊವೈಡ್ ಮಾಡಬೇಕು ಅಂತ ಅನ್ನಿಸ್ತೈತಿ. ಸರಿನಾ? ಇದರಿಂದ ಏನಾಗ್ತೈತಿ, ಕಾಂಪಿಟೇಟಿವ್ ಅಡ್ವಾಂಟೇಜ್ ಬೆಳೀತಾ ಹೋಗ್ತೈತಿ. ಈಗ ನಮಗಿನ ಸ್ವಲ್ಪ ಪ್ರೈಸಲ್ಲಿ ಕಡಿಮೆ ಮಾಡಿದ್ರು ಅಂದರೆ ಅವ್ರು ಪ್ರಾಫಿಟ್ ಕಡಿಮೆ ತಗೊಂಡು ಪ್ರೈಸ್ನ ಕಡಿಮೆ ಮಾಡಿರ್ತಾರೆ. ಆಗ ನಾವೇನು ಮಾಡ್ತೀವಿ, ಆಟೋಮೆಟಿಕ್ಲಿ ನಮ್ಮ ಪ್ರೈಸ್ ಕೂಡ ಕಡಿಮೆ ಮಾಡ್ಕೊತಾ ಹೋಗ್ತೀವಿ. ಸರಿನಾ? ಇದರಿಂದ ಏನಾಗ್ತೈತಿ, ಕಾಂಪಿಟೇಟಿವ್ ಅಡ್ವಾಂಟೇಜ್ ಮಾರ್ಕೆಟಲ್ಲೇ ಬೆಳೀತಾ ಹೋಗ್ತೈತಿ. ನೆಕ್ಸ್ಟ್ ಒನ್, develops long-term customer relationship. Good marketing focuses on customer retention by providing quality products and excellent after-sale services. ಇವಾಗ ಡೆವಲಪ್ಸ್ ಲಾಂಗ್ ಟರ್ಮ್ ಕಸ್ಟಮರ್ ರಿಲೇಷನ್ಶಿಪ್ ಅಂದರೆ ಏನು, ಲಾಂಗ್ ಟರ್ಮ್ವರೆಗೂ ಕಸ್ಟಮರು ನಮ್ಮ ಜೊತೆ ಬಿಸ್ನೆಸ್ ಜೊತೆ ಗುಡ್ ರಿಲೇಷನ್ಶಿಪ್ಪಲ್ಲಿರಬೇಕು. ಹಾಗೆ ಮಾತ್ರ ಕಸ್ಟಮರ್ ಲಾಯಲ್ಟಿನ ಮತ್ತು ಅವ್ರ ಸ್ಯಾಟಿಸ್ಫೈ ಮಾಡೋಕ್ಕೆ ಸಾಧ್ಯ, ಮತ್ತು ಕಂಪನಿ ಪ್ರಾಫಿಟ್ನ ಅರ್ನ್ ಮಾಡೋಕ್ಕೆ ಸಾಧ್ಯ. ಸರಿನಾ? ಯಾವಾಗಲೂ ಒಳ್ಳೆ ಮಾರ್ಕೆಟಿಂಗು ಯಾವಾಗಲೂ ಯಾವುದ್ರ ಮೇಲೆ ಫೋಕಸ್ ಮಾಡ್ತೈತಿ, ಲಾಂಗ್ ಟರ್ಮಲ್ಲಿ ಕಸ್ಟಮರ್ ರಿಲೇಷನ್ಶಿಪ್ನ ಹೋಲ್ಡ್ ಮಾಡೋಕ್ಕೆ ಫೋಕಸ್ ಮಾಡ್ತೈತಿ. ಸರಿನಾ? ಯಾವುದೇ ಅದ್ರ ಮುಖಾಂತರ ಇವಾಗ ಕಸ್ಟಮರ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತ ಹೇಳಿ ಪ್ರಾಡಕ್ಟ್ಸ್ನ ಸುಮ್ಮನೆ ಹಾಗೆ ಯಾವ ಥರ ಪ್ರೊಸೆಸ್ ಇರ್ತದೆ ಅದೇ ಪ್ರೊಸೆಸಲ್ಲೇ ನಾವು ಸೇಲ್ ಮಾಡ್ತಾ ಹೋದರೆ ಕಸ್ಟಮರು ಸ್ಯಾಟಿಸ್ಫೈ ಆಗೋಲ್ಲ, ಅಟ್ರ್ಯಾಕ್ಟ್ ಆಗೋಲ್ಲ. ಏನೆಲ್ಲ ಮಾಡಬೇಕು ಅಂದರೆ, ಒಳ್ಳೊಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ನಾವು ಕಸ್ಟಮರ್ಗೆ ಪ್ರೊವೈಡ್ ಮಾಡಬೇಕು, ಅದಾದಮೇಲೆ ಎಕ್ಸಲೆಂಟ್ ಸರ್ವಿಸಸ್ನ ಕೊಡಬೇಕು. ಅಷ್ಟೇ ಅಲ್ಲದೆ ಇವಾಗ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ಸೇಲ್ ಮಾಡಿದ್ದೀವಿ ಅಂದಮೇಲೆ ಆಫ್ಟರ್ ದ ಸೇಲ್ ಅದಕ್ಕೆಲ್ಲ ಏನೆಲ್ಲ ಸರ್ವಿಸ್ ಬರ್ತಿತ್ತೋ ಆಫ್ಟರ್ ಸೇಲ್ ಸರ್ವಿಸಸ್ನು ಕೂಡ ನಾವು ಅವರಿಗೆ ಕೊಡ್ತಾ ಹೋಗಬೇಕು. ಇದರಿಂದ ಏನಾಗ್ತಾರೆ, ಕಸ್ಟಮರ್ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಸರಿನಾ? ಆಫ್ಟರ್ ಸೇಲ್ ಸರ್ವಿಸ್ ಅಂದರೆ ಫಾರ್ ಎಕ್ಸಾಂಪಲ್ ಇನ್ಸ್ಟಾಲೇಷನ್ ಆಗಿರ್ಬೋದು, ರಿಪೇರಿ ಆಗಿರ್ಬೋದು, ಅಥವಾ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು, ಪ್ರಾಡಕ್ಟ್ ಏನಾದ್ರು ಆದಾಗ ಈ ಥರ ಎಲ್ಲ ಸರ್ವಿಸಸ್ನ ಕೊಡೋದ್ರ ಮುಖಾಂತರ ಏನಾಗ್ತಾರೆ, ಕಸ್ಟಮರ್ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಓವರಾಲ್ ಇದೆಲ್ಲ ಏನು ಅಂದರೆ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಎಕ್ಸ್ಪ್ಲೇನ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್, ಥ್ಯಾಂಕ್ ಯು. ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಆಗಿ.